ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ LBA ನೋಟ್ಸಲ್ಲಿ ಬಂದಿರುವಂಥ ಎಲ್ಲ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಬಹುಪದೋಕ್ತಿಗಳು ಈ ಅಧ್ಯಾಯದ ಮೇಲೆ LBA ನೋಟ್ಸಲ್ಲಿ ಬಂದಿರುವಂಥ 2 ಮಾರ್ಕ್ಸಿನ, 3 ಮಾರ್ಕ್ಸಿನ, 4 ಮಾರ್ಕ್ಸಿನ ಮತ್ತು 5 ಮಾರ್ಕ್ಸಿನ ಎಲ್ಲ ಲೆಕ್ಕಗಳನ್ನು ಅತ್ಯಂತ ಸರಳವಾಗಿ ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು LBA ನೋಟ್ಸಲ್ಲಿರುವಂಥ ಮೊದಲನೇ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದ್ಕೊಂಡು ಇಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಸಮೀಕರಣ 2x + y = 10, ಹಾಗೆ ಎರಡನೇ ಸಮೀಕರಣ x - y = 2 ಆಗಿದೆ. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಸೊ ಮೊದಲಿಗೆ ನಾವು ಕೊಟ್ಟಂಥ ಸಮೀಕರಣಗಳನ್ನು ಇದ್ದ ಹಾಗೆ ಒಂದರ ಕೆಳಗೆ ಮತ್ತೊಂದನ್ನು ಬರೆದುಕೊಳ್ಬೇಕು. ಸೊ ಈ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 2 ಇದ್ದರೆ, ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ 1 ಇದೆ. ಹಾಗೆ ಮೊದಲನೇ ಸಮೀಕರಣದಲ್ಲಿ +1y ಇದ್ದರೆ, ಎರಡನೇ ಸಮೀಕರಣದಲ್ಲಿ -1y ಇದೆ. ಹಾಗಾಗಿ ಸ್ಪಷ್ಟವಾಗಿ ಇಲ್ಲಿ ನಾವು ಈ ಎರಡೂ ಸಮೀಕರಣಗಳನ್ನು ಕೂಡಿಸ್ಕೊಂಡ್ರೆ ಈ +y ಮತ್ತು -y ಅನ್ನು ಕ್ಯಾನ್ಸಲ್ ಮಾಡಿ x ನ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸ್ತಾ ಇದ್ದೇನೆ. ಕಾರಣ ಇಲ್ಲಿ y ಚರಾಕ್ಷರ ಏನಾಗ್ತದೆ, ಕೂಡಿಸಿದಾಗ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ನಾವು x ಚರಾಕ್ಷರದ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. 2x + 1x ಎಷ್ಟಾಗ್ತದೆ ಅಂದರೆ 3x ಆಗ್ತದೆ. +1y -1y ಕ್ಯಾನ್ಸಲ್ ಆಗುತ್ತದೆ. = 10 + 2 12 ಆಗುತ್ತದೆ. 3 × 1 = 3, 3 × 4 = 12 ಆಗೋದ್ರಿಂದ ಇಲ್ಲಿ x ಚರಾಕ್ಷರದ ಬೆಲೆಯು 4 ಆಗುತ್ತದೆ. ಹೀಗೆ ನಾವು x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 4ಅನ್ನು ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ನಾನಿಲ್ಲಿ x ನ ಬೆಲೆ 4ಅನ್ನು ಮೊದಲನೇ ಸಮೀಕರಣ 2x + y = 10ರಲ್ಲಿ ಆದೇಶಿಸ್ತಾ ಇದ್ದೇನೆ. ಹೀಗೆ ಆದೇಶಿಸಿ y ಚರಾಕ್ಷರನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಸೊ ಇಲ್ಲಿ 2ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. x ನ ಬೆಲೆ ಎಷ್ಟಿದೆ, 4 ಇದೆ. x ನ ಸ್ಥಾನದಲ್ಲಿ 4ಅನ್ನು ಬರೆದುಕೊಂಡಾಗ 2x ಏನಾಗ್ತದೆ, 2 × 4 ಆಗುತ್ತದೆ. ಪ್ಲಸ್ y ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. = 10. 2 × 4 ಎಷ್ಟಾಗ್ತದೆ, 8 ಆಗ್ತದೆ. ಪ್ಲಸ್ y = 10. ಈ +8ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -8 ಆಗುವುದರಿಂದ ಇಲ್ಲಿ ಬಲಭಾಗವು 10 - 8 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 10 - 8 ಅಂದರೆ 2 ಆಗುತ್ತದೆ. ಹೀಗೆ ನಾವು ವರ್ಜಿಸುವ ವಿಧಾನದಿಂದ ಈ ಸಮೀಕರಣಗಳನ್ನು ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಹಾಗೆ ನಾವೀಗ ಜೂನ್ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವ ಮತ್ತೊಂದು LBA ನೋಟ್ಸಲ್ಲಿರುವಂಥ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ನಮಗೆ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. 2x + y = 8, ಮತ್ತೊಂದು ಸಮೀಕರಣ x - y = 1 ಅಂತ ಕೊಟ್ಟಿದ್ದಾರೆ. ಸೊ ಹಿಂದಿನ ಲೆಕ್ಕವನ್ನು ಬಿಡಿಸಿದ ರೀತಿಯಲ್ಲಿ ನಾವು ಈ ಲೆಕ್ಕವನ್ನು ಬಿಡಿಸೋಣ. ಸೊ ಮೊದಲಿಗೆ ನಾವು ಈ ಸಮೀಕರಣಗಳನ್ನು ಇದ್ದ ಹಾಗೆ ಒಂದರ ಕೆಳಗೆ ಮತ್ತೊಂದನ್ನು ಬರೆದುಕೊಳ್ಳೋಣ. ಸೊ ಈ ಎರಡೂ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 2 ಆಗಿದ್ದರೆ, ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ 1 ಆಗಿದೆ. ಹಾಗೆ ಮೊದಲನೇ ಸಮೀಕರಣದಲ್ಲಿ y ನ ಸಹಗುಣಕ +1 ಆಗಿದ್ದರೆ, ಅಥವಾ ಮೊದಲನೇ ಸಮೀಕರಣದಲ್ಲಿ y ಇದ್ದರೆ ಎರಡನೇ ಸಮೀಕರಣದಲ್ಲಿ -y ಇದೆ. ಹಾಗಾಗಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸಿದಾಗ ಈ +1y -1y ಕ್ಯಾನ್ಸಲ್ ಆಗಿ x ಮಾತ್ರ ಉಳಿಯುತ್ತದೆ. ಈ x ಮಾತ್ರ ಇರುವ ಸಮೀಕರಣವನ್ನು ಬಿಡಿಸಿ ನಾವು x ನ ಚರಾಕ್ಷರದ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಅಂದರೆ ಈ ಎರಡೂ ಸಮೀಕರಣಗಳಲ್ಲಿ y ಸಹಗುಣಕಗಳ ಬೆಲೆ ಒಂದೇ ಆಗಿರೋದ್ರಿಂದ, ಹಾಗೆ ಚಿಹ್ನೆಗಳು ಬೇರೆ ಬೇರೆ ಇರೋದ್ರಿಂದ ನಾವು ಇವೆರಡು ಸಮೀಕರಣಗಳನ್ನು ಕೂಡಿಸಿ ಏನು ಮಾಡ್ಬೋದು ಅಂದರೆ x ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ ಈ ಎರಡೂ ಸಮೀಕರಣವನ್ನು ಕೂಡಿಸಿದಾಗ 2x + 1x ಏನಾಗ್ತದೆ ಅಂದರೆ 3x ಆಗ್ತದೆ. ಇಲ್ಲಿ +1y -1y ಕ್ಯಾನ್ಸಲ್ ಆಗುತ್ತದೆ. = 8 + 1 9 ಆಗುತ್ತದೆ. ಹಾಗಾಗಿ ಇದರ ಮುಂದಿನ ಹಂತ 3x = 9 ಆಗುತ್ತದೆ. ಸೊ 3 × 1 = 3, 3 × 9 ಆಗುವುದರಿಂದ ಇಲ್ಲಿ x ಚರಾಕ್ಷರದ ಬೆಲೆಯು 3 ಆಗುತ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಚರಾಕ್ಷರವನ್ನು ಕಂಡುಹಿಡಿದ ನಂತರ ನಾವೀಗ x ಚರಾಕ್ಷರದ ಬೆಲೆ 3ಅನ್ನು ಯಾವುದಾದ್ರೂ ಒಂದು ಸಮೀಕರಣ, ಮೊದಲನೇ ಸಮೀಕರಣ ಇರ್ಬೋದು ಅಥವಾ ಎರಡನೇ ಸಮೀಕರಣ ಇರ್ಬೋದು, ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು ಆ ಸಮೀಕರಣದಲ್ಲಿ x ನ ಬೆಲೆಯನ್ನು ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ಅದನ್ನೇ ನಾವಿಲ್ಲಿ ಬರೆದುಕೊಳ್ಬೇಕು. x = 3ಅನ್ನು ಮೊದಲನೇ ಸಮೀಕರಣ 2x + y = 8ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಳ್ಬೇಕು. ನಾನಿಲ್ಲಿ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗಾಗಿ ಮೊದಲನೇ ಸಮೀಕರಣವನ್ನು ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಎರಡನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. x ನ ಜಾಗದಲ್ಲಿ x ನ ಬೆಲೆ
3 ಬರೆದುಕೊಳ್ಬೇಕು, ಪ್ಲಸ್ ವಾಯನ್ನು ಇದ್ದ ಹಾಗೆ ಬರೀಬೇಕು, = 8. ಸೊ 2 ಮುಗ್ಲೆ ಎಷ್ಟು 6 ಆಗ್ತದೆ, ಪ್ಲಸ್ y = 8. ಮುಂದಿನ ಹಂತದಲ್ಲಿ ಈ ಪ್ಲಸ್ 6 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -6 ಆಗುವುದರಿಂದ ಇಲ್ಲಿ ಬಲಭಾಗವು 8 - 6 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 8 - 6 ಅಂದರೆ 2 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಮತ್ತು y ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇನೆಂದರೆ, ಇಲ್ಲಿ ನೀವು ಮಾಡಿದ ಲೆಕ್ಕ ಅಥವಾ ನೀವು ಕಂಡುಹಿಡಿದಂಥ x ಮತ್ತು y ನ ಬೆಲೆಗಳು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಎಂಬುದನ್ನು ನೀವೇ ತಾಳೆ ನೋಡ್ಕೊಳ್ಬೋದು. ಅದು ಹೇಗೆಂದರೆ, ಇಲ್ಲಿ x ನ ಬೆಲೆ 3 ಮತ್ತು y ನ ಬೆಲೆ 2 ಬಂದಿದೆಯಲ್ವಾ, ಈ x ನ ಬೆಲೆ 3 ಮತ್ತು y ನ ಬೆಲೆ 2 ಇಲ್ಲಿರುವ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಲೆಕ್ಕಾಚಾರ ಮಾಡಿದಾಗ ಈ ಬೆಲೆಗಳು ಆ ಸಮೀಕರಣಗಳನ್ನೇನು ಮಾಡಬೇಕು, ತೃಪ್ತಿಪಡಿಸಬೇಕು. ತೃಪ್ತಿಪಡಿಸಿದ್ರೆ ಮಾತ್ರ ಈ ಬೆಲೆಗಳು ಏನಾಗಿರ್ತವೆ ಅಂದರೆ ಸರಿಯಾಗಿರ್ತವೆ. ಸೊ ನಾನು ಇಲ್ಲಿ ಮೊದಲನೇ ಸಮೀಕರಣದಲ್ಲಿ x ಮತ್ತು y ನ ಬೆಲೆಗಳನ್ನು ಆದೇಶಿಸಿ ಈ ಬೆಲೆಗಳು ಈ ಸಮೀಕರಣವನ್ನು ತೃಪ್ತಿಪಡಿಸ್ತವ ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸ್ತೇನೆ. 2 ಇದ್ದಾಗ ಬರೆದುಕೊಳ್ರಿ. x ನ ಬೆಲೆ ಎಷ್ಟಿದೆ, 3 ಇದೆ, 3 ಬರೆದುಕೊಳ್ರಿ. ಪ್ಲಸ್ y ನ ಬೆಲೆ ಎಷ್ಟು, 2 ಇದೆ, = ಎಷ್ಟು ಬರಬೇಕು ರೀ, 8 ಬಂದಿರಬೇಕು ನೋಡಿರಿ. 2 3 6 ಪ್ಲಸ್ 2 = 8. ಈ 8 ಇದ್ದ ಹಾಗೆ ಬರೆದುಕೊಳ್ಬೇಕು. 2 + 6 ಅಂದರೆ ಎಷ್ಟಾಗ್ತದೆ ರೀ, 8 ಆಗ್ತದೆ ನೋಡಿ. ಇಲ್ಲಿ ಸ್ಪಷ್ಟವಾಗಿ x ನ ಬೆಲೆ 3 ಮತ್ತು y ನ ಬೆಲೆ 2 ಈ ಸಮೀಕರಣವನ್ನು ತೃಪ್ತಿಪಡಿಸ್ತಾ ಇದೆ. ಹಾಗಾಗಿ ನೀವು ಕಂಡುಹಿಡಿದಂಥ ಬೆಲೆಗಳು ಸರಿಯಾಗಿದೆ. ಅದೇ ರೀತಿ ನೀವು 2ನೇ ಸಮೀಕರಣದಲ್ಲೂ ಸಹ x ಮತ್ತು y ನ ಬೆಲೆಗಳನ್ನು ಆದೇಶಿಸಿದಾಗ ಈ ಬೆಲೆಗಳು 2ನೇ ಸಮೀಕರಣವನ್ನು ಸಹ ತೃಪ್ತಿಪಡಿಸಬೇಕು. x ನ ಬೆಲೆ ಎಷ್ಟಿದೆ, 3 ಇದೆ, x ನ ಸ್ಥಾನದಲ್ಲಿ ಹಾಕ್ಕೊಳ್ರಿ. ಮೈನಸ್ y ನ ಬೆಲೆ ಎಷ್ಟಿದೆ, 2 ಇದೆ, y ನ ಸ್ಥಾನದಲ್ಲಿ ಹಾಕ್ಕೊಳ್ಬೇಕು. ಹೀಗೆ ಹಾಕಿದಾಗ x3 - y ನ ಬೆಲೆ ಎಷ್ಟು, 2 = ಎಷ್ಟು ಬರ್ತಾ ಇದೆ, 1 ಬರಬೇಕು. ಎಡಭಾಗದಲ್ಲೂ ಸಹ 1 ಬರಬೇಕು. 1 ಬರ್ತಾ ಇದೆ ನೋಡ್ರಿ. 3 - 2 ಅಂದರೆ 1 ಆಗುತ್ತದೆ. ಸೊ ಹೀಗೆ ಈ 2 ಬೆಲೆಗಳು 2 ಸಮೀಕರಣಗಳನ್ನು ತೃಪ್ತಿಪಡಿಸ್ತಾ ಇರೋದನ್ನು ನೀವು ಗಮನಿಸಬಹುದು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ 3ನೇ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದು ಸಹ ವರ್ಜಿಸುವ ವಿಧಾನದ ಮೇಲೆ ಇದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದ್ಕೊಂಡು 3x - y = 15, 2x - y = 5 ಈ ರೀತಿಯ ಒಂದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನೀಡಿದ್ದಾರೆ. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಇಂದಿನ ಲೆಕ್ಕವನ್ನು ಬಿಡಿಸಿದ ರೀತಿಯಲ್ಲೇ ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಸೊ ಮೊದಲಿಗೆ ನಾವು ಇಲ್ಲಿ ನಮಗೆ ನೀಡಿದಂಥ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ಸೊ ಈ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಇಲ್ಲಿ x ನ ಸಹಗುಣಕಗಳ ಬೆಲೆಗಳು ಬೇರೆ ಬೇರೆ ಆಗಿದ್ದಾವೆ. ಅಂದರೆ ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 3 ಆಗಿದ್ದಾರೆ, 2ನೇ ಸಮೀಕರಣದಲ್ಲಿ x ನ ಸಹಗುಣಕ ಏನಾಗಿದೆ, 2 ಆಗಿದೆ. ಹಾಗಾಗಿ ಈ 2 ಸಮೀಕರಣವನ್ನು ಕೂಡಿಸಿದ್ರು ಅಥವಾ ಕಳೆದ್ರು ಇಲ್ಲಿ x ಚರಾಕ್ಷರ ಏನಾಗೋದಿಲ್ಲ, ವರ್ಜಿಸಲ್ಪಡುವುದಿಲ್ಲ, ಅಂದರೆ ಕ್ಯಾನ್ಸಲ್ ಆಗೋದಿಲ್ಲ. ನೋಡಿ, ಕೂಡಿಸಿ ಎಷ್ಟು ಬರ್ತದೆ, 5x ಆಗ್ತದೆ. ಕಳೆದ್ರೆ 3ರಲ್ಲಿ 2 ಕಳೆದ್ರೆ 1x ಆಗ್ತದೆ. ಅದೇ ರೀತಿ ನಾವು ಈ y ಚರಾಕ್ಷರವನ್ನು ನೋಡಿದಾಗ ಮೊದಲನೇ ಸಮೀಕರಣದಲ್ಲಿ -1y ಇದ್ದರೆ 2ನೇ ಸಮೀಕರಣದಲ್ಲೂ ಸಹ -1y ಇದೆ. ಹಾಗಾಗಿ ಈ 2 ಸಮೀಕರಣಗಳನ್ನು ಕೂಡಿಸಿದಾಗ -1y -1y ಏನಾಗ್ತದೆ, -2y ಆಗ್ತದೆ. ಹಾಗಾಗಿ ಈ 2 ಸಮೀಕರಣಗಳನ್ನು ಕೂಡಿಸಿದ್ರೆ ನಮಗೆ y ಚರಾಕ್ಷರ ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕಾಯ್ತು ಅಂತ ಕೇಳಿದರೆ, ಇಲ್ಲಿ -1y ಇದೆ, ಇದನ್ನು +1y ಮಾಡಿಕೊಂಡ್ರೆ, ಅಂದರೆ ಮೊದಲನೇ ಸಮೀಕರಣದಿಂದ 2ನೇ ಸಮೀಕರಣವನ್ನು ಕಳೆದರೆ ನಮಗೆ ಇಲ್ಲಿ -1y +1y ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಅಂದರೆ y ಕ್ಯಾನ್ಸಲ್ ಆಗ್ತದೆ. ಅದಕ್ಕೋಸ್ಕರ ನಾವು ಮೊದಲನೇ ಸಮೀಕರಣದಿಂದ 2ನೇ ಸಮೀಕರಣವನ್ನು ಕಳೆಯೋಣ. ಸೊ 2ನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳಿಬೇಕಾದ್ರೆ 2ನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. ಇಲ್ಲಿ +2x ಇದೆಯಲ್ಲ, ಅದರ ವಿರುದ್ಧ ಚಿಹ್ನೆ -2x ಆಗಿ ಮಾಡ್ಕೊಳ್ಬೇಕು. -1y ಅನ್ನು +1y ಆಗಿ ಮಾಡ್ಕೊಳ್ಬೇಕು. ಈಗ y ನ ಚಿಹ್ನೆ ಮೈನಸ್ ಅಲ್ಲ, ಬದಲಿಗೆ ಬದಲಾದ ಚಿಹ್ನೆ ಪ್ಲಸ್ ಆಗ್ತದೆ. ಹಾಗಾಗಿ ಇದು +1y ಆಗ್ತದೆ. ಅದೇ ರೀತಿ ಇಲ್ಲಿ +5 ಅಂತ ಇದೆ, ಇದನ್ನು -5 ಆಗಿ ಬರೆದುಕೊಳ್ಬೇಕು. ಸೊ ನಾವೀಗ ಇದನ್ನು ಸಂಕ್ಷೇಪಿಸಬೇಕು. +3x - 2x ಎಷ್ಟಾಗ್ತದೆ ಅಂದರೆ +1x ಆಗ್ತದೆ. -1y +1y ಕ್ಯಾನ್ಸಲ್ ಆಗ್ತದೆ, = 15 - 5 ಎಷ್ಟಾಗ್ತದೆ ಅಂದರೆ +10 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆ ನೇರವಾಗಿ ನಮಗೆ ಸಿಕ್ಕಿದೆ, 10 ಆಗಿದೆ. ಸೊ ಹೀಗೆ ನಾವು x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 10 ಸಮೀಕರಣ 1 ಅಥವಾ 2ರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿಬೇಕು. ನಾನಿಲ್ಲಿ x ನ ಬೆಲೆ 10 ಮೊದಲನೇ ಸಮೀಕರಣ 3x - y = 15ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. x = 10 3x - y = 15ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ 3ನೇ ಇದ್ದಾಗೆ ಬರೆದುಕೊಳ್ಬೇಕು. x ನ ಬೆಲೆ 10 ಆಗಿದೆ, x ನ ಸ್ಥಾನದಲ್ಲಿ 10 ಬರೆದುಕೊಳ್ಬೇಕು. -y = 15 ಇದ್ದಾಗೆ ಬರೀಬೇಕು. 3 × 10 ಅಂದರೆ 30 ಆಗುತ್ತದೆ. -y = 15. ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ -y ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. ಈ +30 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -30 ಆಗುತ್ತದೆ. ಸೊ -y = +15 - 30 ಅಂದರೆ
-15 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನಾವು ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ಸಿಂದ ಗುಣಿಸಿಕೊಂಡು ಸ್ಥಿರಾಕ್ಷರ ವಾಯನ್ನು ಧನ ಸಂಖ್ಯೆಯಲ್ಲಿ ಇಡೋಣ, ಅಂದರೆ ಪಾಸಿಟಿವ್ ಸೈನಲ್ಲಿ ಇಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ಸಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಮೈನಸ್ ಇಂಟು ಮೈನಸ್ ಪ್ಲಸ್ y ಆಗುತ್ತದೆ. ಅದೇ ರೀತಿ ಮೈನಸ್ಸಿಂದ ಈ -15 ಗುಣಿಸ್ಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 15 ಆಗುತ್ತದೆ. ಅಥವಾ ನೀವು ಗುಣಿಸ್ತಿದೆ ನೇರವಾಗಿ -a - b ಅಂತ ಇದ್ದರೆ ಒಂದು ಸಮೀಕರಣ ನೇರವಾಗಿ ನೀವು a b ಅಂತ ಬರೀಬೋದು. ಸೊ ಇದರ ಅರ್ಥ ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ಸಿಂದ ಗುಣಿಸಲಾಗಿದೆ ಅಂತಲೇ ಅರ್ಥ. ಸೊ ಹಾಗಾಗಿ ಇಲ್ಲಿ y +15 ಆಗುತ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಇದುವರೆಗೂ ನಾವು ವರ್ಜಿಸುವ ವಿಧಾನದಿಂದ ಕೊಟ್ಟಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿದ್ದೇವೆ. ಸೊ ನಾವೀಗ ಆದೇಶ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥ ಒಂದು ಪ್ರಶ್ನೆಯನ್ನು LBA ನೋಟ್ಸಿಂದ ತೆಗೆದುಕೊಳ್ಳೋಣ. ಸೊ ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಮೀಕರಣ x + y = 14 ಆದರೆ ಎರಡನೇ ಸಮೀಕರಣ x - y = 4 ಆಗಿದೆ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ, ಎರಡನೇ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈಗ ಮೊದಲನೇ ಸಮೀಕರಣವನ್ನು ನಾವೀಗ ಬರೆದುಕೊಳ್ಳೋಣ. x + y = 14 ಅಂದ್ಕೊಂಡು ಈ ಸಮೀಕರಣವನ್ನು ನಾವು yಗೆ ಬಿಡಿಸಿಕೊಳ್ಳೋಣ. ಅಂದರೆ y-ಅನ್ನು ಎಡಭಾಗದಲ್ಲಿ ಇಟ್ಕೊಂಡು x-ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. x ಬಲಭಾಗಕ್ಕೆ ಹೋದಾಗ ಪ್ಲಸ್ x ಏನಾಗ್ತದೆ ಅಂದರೆ -x ಆಗುತ್ತದೆ. ಆದ್ದರಿಂದ ಇಲ್ಲಿ y-ನ ಬೆಲೆಯು 14 - x ಆಗುತ್ತದೆ. ಸೊ ನಾವೀಗ ಈ y-ನ ಬೆಲೆ 14 - x-ಅನ್ನು ಸಮೀಕರಣ 1ರಿಂದ ಪಡ್ಕೊಂಡಿದ್ದೇವಲ್ಲ, ಈ y-ನ ಬೆಲೆ 14 - x-ಅನ್ನು ನಾವೀಗ ಸಮೀಕರಣ 2ರಲ್ಲಿರುವ y-ನ ಸ್ಥಾನದಲ್ಲಿ ಆದೇಶಿಸಬೇಕು. ಅದನ್ನೇ ನಾವಿಲ್ಲಿ ಬರೆದುಕೊಳ್ಬೇಕು. y = 14 - x-ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿದೆ ಅಂತ ಬರೆದುಕೊಳ್ಬೇಕು. ನಾವೀಗ ಈ ಸಮೀಕರಣ 2ರಲ್ಲಿರುವ y-ನ ಸ್ಥಾನದಲ್ಲಿ y-ನ ಬೆಲೆ 14 - x-ಅನ್ನು ಬರೆದುಕೊಳ್ಬೇಕು. x-ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ y-ನ ಸ್ಥಾನದಲ್ಲಿ y-ನ ಬೆಲೆ 14 - x-ಅನ್ನು ಬರೆದುಕೊಳ್ಬೇಕು. ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡು y-ನ ಬೆಲೆಯನ್ನು ಬರೆದುಕೊಳ್ಬೇಕು. ಯಾಕಂದರೆ ಇದು ದ್ವಿಪದ ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು y-ನ ಬೆಲೆ 14 - x-ಅನ್ನು ಬರೆದುಕೊಳ್ಬೇಕು. = ಬಲಭಾಗದಲ್ಲಿರುವ 4ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ನೀವು ಇಲ್ಲಿ ಗಮನಿಸ್ಬೋದು, ಸಮೀಕರಣ 2 ಚರಾಕ್ಷರ ಇರುವಂಥ ಒಂದು ಸಮೀಕರಣ ಆಗಿತ್ತು. ಈಗ y-ನ ಬೆಲೆಯನ್ನು 14 - x-ಅನ್ನು ಈ ಸಮೀಕರಣದಲ್ಲಿ ಆದೇಶಿಸಿದಾಗ ಇದು ಒಂದೇ ಒಂದು ಚರಾಕ್ಷರ x ಚರಾಕ್ಷರ ಇರುವ ಸಮೀಕರಣಕ್ಕೆ ಬದಲಾವಣೆ ಆಯಿತು. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. ಈ x-ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ಸಿಂದ ಎರಡು ಪದಗಳಿಗೆ ಗುಣಿಸ್ಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ -14 ಮೈನಸ್ ಇಂಟು ಮೈನಸ್ ಪ್ಲಸ್ x ಆಗುತ್ತದೆ. = 4 + 1x + 1x + 2x ಆಗುತ್ತದೆ. -14ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -14 + 14 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 2x = 4 + 14 ಅಂದರೆ 18 ಆಗುತ್ತದೆ. ಸೊ 2 × 2 2 × 18 ಆಗೋದ್ರಿಂದ ಇಲ್ಲಿ x-ನ ಬೆಲೆಯು 9 ಆಗುತ್ತದೆ. ಸೊ ಹೀಗೆ ನಾವು x-ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ x-ನ ಬೆಲೆ 9ಅನ್ನು y = 14 - x ಈ ಸಮೀಕರಣದಲ್ಲಿ ಆದೇಶಿಸಿ y-ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಈ x-ನ ಬೆಲೆ 9ಅನ್ನು ಇದೇ ಸಮೀಕರಣದಲ್ಲಿ ಆದೇಶಿಸಬೇಕಂತೇನಿಲ್ಲ. ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣದಲ್ಲೂ ಆದೇಶಿಸಬಹುದು. ಇಲ್ಲಿ ಇದು ಮೊದಲನೇ ಸಮೀಕರಣದ ಪರಿವರ್ತಿತ ರೂಪವಾಗಿದೆ. ನೋಡಿ, ಇಲ್ಲಿ ನಾವು x-ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೊದಲನೇ ಸಮೀಕರಣ ಏನಾಯಿತು? y = 14 - x ಆಯಿತು. ಇದು ನಮಗೆ y-ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಅತ್ಯಂತ ಸೂಕ್ತವಾದ ಸಮೀಕರಣ. ಅದಕ್ಕೋಸ್ಕರ ನಾನಿಲ್ಲಿ x-ನ ಬೆಲೆ 9ಅನ್ನು y = 14 - x-ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ 14ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ x-ನ ಬೆಲೆ ಎಷ್ಟಿದೆ? 9 ಇದೆ. 9ಅನ್ನು ಬರೆದುಕೊಳ್ಳೋಣ. 14 - 9 ಅಂದರೆ 5 ಆಗೋದ್ರಿಂದ ಇಲ್ಲಿ y-ನ ಬೆಲೆಯು 5 ಆಗುತ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಈ ರೀತಿಯಾಗಿ ಬಿಡಿಸಿಕೊಂಡು x ಮತ್ತು y-ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಹಾಗೆ ನಾವೀಗ ಮುಂದಿನ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತೇಳಿ ನಮಗಿಲ್ಲಿ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಮೀಕರಣ x + 2y = 8 ಆಗಿದ್ದರೆ ಎರಡನೇ ಸಮೀಕರಣ x - y = 1 ಆಗಿದೆ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ, ಹಾಗೆ ಎರಡನೇ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಸೊ ಆದೇಶ ವಿಧಾನದಿಂದ ಯಾವ ರೀತಿ ಸಮೀಕರಣಗಳನ್ನು ಬಿಡಿಸಬೇಕೆಂಬುದನ್ನು ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ತಿಳಿದುಕೊಂಡಿದ್ದೇವೆ. ಸೊ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ನಾವೀಗ ಈ ಪ್ರಶ್ನೆಯನ್ನು ಬಿಡಿಸಬೇಕು. ಸೊ ಮೊದಲಿಗೆ ನಾವು ಇಲ್ಲಿರುವ ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು x ಅಥವಾ y ಚರಾಕ್ಷರಕ್ಕೆ ಈ ಸಮೀಕರಣವನ್ನು ಬಿಡಿಸ್ಕೊಳ್ಬೇಕು. ಸೊ ನಾನಿಲ್ಲಿ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ.
ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ 2y = 8 ಆಗಿದೆ. ಇದನ್ನು ನಾನು ಎಕ್ಸ್ ಚರಾಕ್ಷರಿಗೆ ಬಿಡಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ y ಚರಾಕ್ಷರಿಗೆ ಬಿಡಿಸ್ಕೊಂಡ್ರೆ ಏನಾಗ್ತದೆ ಅಂದರೆ 2 ಛೇದದಲ್ಲಿ ಹೋಗ್ತದೆ, ಭಾಗಿಸಿ 2 ಆಗೋದ್ರಿಂದ ಅದು ಕ್ಯಾಲ್ಕುಲೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣವನ್ನು ಎಕ್ಸ್ ಚರಾಕ್ಷರಿಗೆ ಬಿಡಿಸ್ಕೊಳ್ತಾ ಇದ್ದೇನೆ. ಅಂದರೆ ಎಕ್ಸನ್ನು ಎಡಭಾಗದಲ್ಲಿ ಇಟ್ಕೊಂಡು 2y ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. 2y ಬಲಭಾಗಕ್ಕೆ ಹೋದಾಗ +2y - 2y ಆಗುತ್ತದೆ. ಸೊ ನಾನೀಗ ಈ ಸಮೀಕರಣ 1ರಿಂದ ಪಡೆದಂಥ ಎಕ್ಸ್ನ ಬೆಲೆಯನ್ನು ಸಮೀಕರಣ 2ರಲ್ಲಿರುವ ಎಕ್ಸ್ನ ಜಾಗದಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಸೊ ಅದನ್ನೇ ನಾನಿಲ್ಲಿ ಬರೆದುಕೊಳ್ತೇನೆ. x = 8 - 2y ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಸಮೀಕರಣ 2ರಲ್ಲಿರುವ ಎಕ್ಸ್ನ ಜಾಗದಲ್ಲಿ ಎಕ್ಸ್ನ ಬೆಲೆ 8 - 2y ಅನ್ನು ಬರೆದುಕೊಳ್ಬೇಕು. ಸೊ ಮೈನಸ್ y ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಪ್ಲಸ್ 1 ಸಹ ಇದ್ದ ಹಾಗೆ ಬರೆದುಕೊಳ್ಬೇಕು, =0. ಈಗ ಈ ಎರಡನೇ ಸಮೀಕರಣದ ರೂಪವು 8 - 2y - y + 1 =0 ಆಗುತ್ತದೆ. ಈ ಸಮೀಕರಣವು ಈಗ ಒಂದೇ ಒಂದು ಚರಾಕ್ಷರವನ್ನು ಹೊಂದಿರುವ ಸಮೀಕರಣ ರೂಪಕ್ಕೆ ಪರಿವರ್ತನೆಯಾಗಿದೆ. ಈ ಸಮೀಕರಣವನ್ನು ಬಿಡಿಸಿ ನಾವೀಗ ಸುಲಭವಾಗಿ y ನ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ -2y - 1y ಅಂದರೆ -3y ಆಗುತ್ತದೆ. ಹಾಗೆ 8 + 1 ಅಂದರೆ +9 ಆಗುತ್ತದೆ, =0. ಸೊ ಮುಂದಿನ ಹಂತದಲ್ಲಿ -3y ಅನ್ನು ಎಡಭಾಗದಲ್ಲಿ ಇಟ್ಕೊಂಡು +9 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು -9 ಆಗುತ್ತದೆ. ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ನೇರವಾಗಿ ಮೈನಸನ್ನು ಕ್ಯಾನ್ಸಲ್ ಮಾಡಿಕೊಂಡು ಇದರ ಮುಂದಿನ ಹಂತವನ್ನು 3y = +9 ಅಂತ ಬರೀಬಹುದು. ಅಥವಾ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇದ್ದಾಗ ನೇರವಾಗಿ ಈ ಸಮೀಕರಣದ ಎರಡೂ ಬದಿಯಲ್ಲಿರುವ ಮೈನಸನ್ನು ಪ್ಲಸ್ ಆಗಿ ಮಾಡಿಕೊಂಡು ಈ ಸಮೀಕರಣವನ್ನು +3y = +9 ಆಗಿ ಬರೆದುಕೊಳ್ಬೋದು. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ 3ರಿಂದ 9 ಭಾಗಿಸ್ಕೊಂಡಾಗ 3 × 3 = 3 × 9 ಆಗುವುದರಿಂದ ಇಲ್ಲಿ y ನ ಬೆಲೆಯು 3 ಆಗುತ್ತದೆ. ಸೊ ಹೀಗೆ ನಾವು y ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ y ನ ಬೆಲೆ 3ಅನ್ನು ಈ ಸಮೀಕರಣ x = 8 - 2y ಈ ಸಮೀಕರಣದಲ್ಲಿ ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯೋಣ. ನೀವು ಬೇಕಾದರೆ ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣದಲ್ಲಿ ಬೇಕಾದರೂ y ನ ಬೆಲೆಯನ್ನು ಆದೇಶಿಸಬಹುದು. ಆದರೆ ಈ x ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಅತ್ಯಂತ ಸುಲಭವಾದ ಒಂದು ಸಮೀಕರಣ ಅಂದರೆ ಅದು x = 8 - 2y ಆಗಿದೆ. ಈ ಸಮೀಕರಣವನ್ನು ಬಳಸ್ಕೊಂಡು ನಾವು ಅತ್ಯಂತ ಸುಲಭವಾಗಿ y ನ ಬೆಲೆಯನ್ನು ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣವನ್ನು ಬಳಸ್ಕೊಂಡಿದ್ದೇನೆ. ಹಾಗಾಗಿ ನಾನಿಲ್ಲಿ y = 3 ಅನ್ನು ಸಮೀಕರಣ x = 8 - 2y ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸಮೀಕರಣದಲ್ಲಿ y ನ ಬೆಲೆ 3ಅನ್ನು ಆದೇಶಿಸಿ x ನ ಬೆಲೆಯನ್ನು ಕಂಡುಹಿಡಿಯಬೇಕು. x = 8 ಇದ್ದಾಗೆ ಬರೆದುಕೊಳ್ಬೇಕು. -2 × y ನ ಬೆಲೆ ಎಷ್ಟಿದೆ? 3 ಇದೆ. ನೋಡಿ, y ನ ಜಾಗದಲ್ಲಿ y ನ ಬೆಲೆಯನ್ನು ಹಾಕಿದ್ದೇನೆ. ಹಾಕಿದಾಗ 2y ಏನಾಯಿತು? 2 × 3 ಆಯಿತು. ಸೊ ಮುಂದಿನ ಹಂತದಲ್ಲಿ 8 ಇದ್ದಾಗ ಬರೆದುಕೊಳ್ರಿ. -2 3 ಎಷ್ಟಾಗ್ತದೆ? 6 ಆಗ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 8 - 6 2 ಆಗುತ್ತದೆ. ಸೊ ಹೀಗೆ ನಾವು ಆದೇಶ ವಿಧಾನದಿಂದ ಕೊಟ್ಟಂಥ ಸಮೀಕರಣಗಳನ್ನು ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದ್ಕೊಂಡು ನಮಗಿಲ್ಲಿ 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಪ್ರಶ್ನೆ ಏನಿತ್ತು ಹೇಳ್ರಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸೋದಿತ್ತು. ಇಲ್ಲಿ ನಾವು ಈ ಸಮೀಕರಣಗಳನ್ನು ಆದೇಶ ವಿಧಾನ ಅಲ್ಲ, ಬದಲಿಗೆ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು. ವರ್ಜಿಸುವ ವಿಧಾನದಿಂದ ಬಿಡಿಸುವಂಥ ಲೆಕ್ಕಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದೇ ರೀತಿ ಈ ಲೆಕ್ಕವನ್ನು ಸಹ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಈ ಕೊಟ್ಟಂಥ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಈ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ +1y ಇದೆ, ಹಾಗೆ ಎರಡನೇ ಸಮೀಕರಣದಲ್ಲಿ -1y ಇರೋದ್ರಿಂದ ಈ ಎರಡೂ ಸಮೀಕರಣಗಳನ್ನು ನೇರವಾಗಿ ಕೂಡಿಸಿದಾಗ ಇಲ್ಲಿ +1y -1y ಕ್ಯಾನ್ಸಲ್ ಆಗಿ x ಚರಾಕ್ಷರ ಒಳಗೊಂಡಿರುವ ಸಮೀಕರಣ ಮಾತ್ರ ಉಳಿಯುತ್ತದೆ. ಸೊ ಆ ಸಮೀಕರಣವನ್ನು ಬಿಡಿಸಿ ನಾವು ಸುಲಭವಾಗಿ x ನ ಬೆಲೆಯನ್ನು ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನೀಗ ಈ ಎರಡು ಸಮೀಕರಣಗಳನ್ನು ಕೂಡಿಸ್ತಾ ಇದ್ದೇನೆ. 2x + 3x ಅಂದರೆ 5x ಆಗುತ್ತದೆ. ಇಲ್ಲಿ +1y -1y ಕ್ಯಾನ್ಸಲ್ ಆಗುತ್ತದೆ, =8 + 7 ಅಂದರೆ 15 ಆಗುತ್ತದೆ. 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು /5 ಆಗುತ್ತದೆ. 15ಕ್ಕೆ 5ರಿಂದ ಭಾಗಿಸಿದಾಗ ಬರುವಂಥ ಉತ್ತರ 3 ಆಗುತ್ತದೆ. ಅದರ ಬದಲಿಗೆ ನಾವು ಈ ಹಂತದಲ್ಲಿ 15ಕ್ಕೆ 5ರಿಂದ ಭಾಗಿಸ್ಕೊಳ್ಳೋಣ. 5 × 1 = 5, 5 × 3 = 15 ಆಗುವುದರಿಂದ x ನ ಬೆಲೆಯು 3 ಆಗುತ್ತದೆ. ಹೀಗೆ x ಚರಾಕ್ಷರದ ಬೆಲೆಯನ್ನು ನಾವು ವರ್ಜಿಸುವ ವಿಧಾನದಿಂದ ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 3ಅನ್ನು ಇಲ್ಲಿರುವ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ನಾನಿಲ್ಲಿ x ನ ಬೆಲೆ 3ಅನ್ನು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ y ನ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಇಲ್ಲಿ 2ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. x ನ ಬೆಲೆ ಎಷ್ಟಿದೆ? 3 ಇದೆ. ಪ್ಲಸ್ y ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. =8, 2 3 6 ಆಗುತ್ತದೆ. ಪ್ಲಸ್ y =8. ಈ 6ನ ಬಲಭಾಗಕ್ಕೆ ಶಿಫ್ಟ್ ಮಾಡಿದಾಗ ಸ್ಥಳಾಂತರಿಸಿದಾಗ +6 ಏನಾಗ್ತದೆ ಅಂದರೆ -6 ಆಗುತ್ತದೆ. ಆದ್ದರಿಂದ ಇಲ್ಲಿ y ನ ಬೆಲೆಯು 8 - 6 ಅಂದರೆ 2 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಮತ್ತು y ನ ಬೆಲೆಗಳನ್ನು
ಕಂಡುಹಿಡಿಯಬೇಕು. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಹೇಳಿಕೆ ರೂಪದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 2 ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಕ್ರಮವಾಗಿ 10 ಮತ್ತು 2 ಆಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ನಾವು 2 ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಬೇಕು. ಆ 2 ಧನ ಪೂರ್ಣಾಂಕಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 10 ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಧನ ಪೂರ್ಣಾಂಕದಲ್ಲಿ ಇನ್ನೊಂದು ಧನ ಪೂರ್ಣಾಂಕವನ್ನು ಕಳೆದಾಗ ಬರುವ ವ್ಯತ್ಯಾಸ ಎಷ್ಟು ಅಂತ ಕೊಟ್ಟಿದ್ದಾರೆ? 2 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆ ಧನ ಪೂರ್ಣಾಂಕಗಳು ಯಾವುವು ಎಂಬುದನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಆ ಧನ ಪೂರ್ಣಾಂಕಗಳು ಯಾವುವು ಎಂದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವು ಕಂಡುಹಿಡಬೇಕಾಗಿದ್ದ 2 ಧನ ಪೂರ್ಣಾಂಕಗಳಲ್ಲಿ ಒಂದನ್ನು x ಆಗಿ ಇನ್ನೊಂದನ್ನು y ಆಗಿ ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ನಾವಿಲ್ಲಿ ಆ 2 ಧನ ಪೂರ್ಣಾಂಕಗಳು x ಮತ್ತು y ಆಗಿರಲಿ ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಕೊಟ್ಟಿರುವ ನಿಬಂಧನೆಯ ಪ್ರಕಾರ ಈ ಚರಾಕ್ಷರಗಳನ್ನು ಬಳಸಿಕೊಂಡು 2 ಸಮೀಕರಣಗಳನ್ನು ಮಾಡಿಕೊಳ್ಬೇಕು. ಮೊದಲನೇ ನಿಬಂಧನೆ ಏನು ಹೇಳ್ತಾ ಇದೆ ಅಂದರೆ, ಈ 2 ಧನ ಪೂರ್ಣಾಂಕಗಳ ಮೊತ್ತ ಎಷ್ಟಿದೆ ಅಂತ ಹೇಳಿದರೆ 10 ಇದೆ ಅಂತ ಹೇಳಿದ್ದಾರೆ. ಅಂದರೆ ಈ 2 ಧನ ಪೂರ್ಣಾಂಕಗಳನ್ನು ನಾವೇನು ತೆಗೆದುಕೊಂಡಿದ್ದೇವೆ, x ಮತ್ತು y ಆಗಿ ತೆಗೆದುಕೊಂಡಿದ್ದೇವಲ್ಲ, ಇವುಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟು ಅಂತ ಹೇಳಿದರೆ 10 ಅಂತ ಹೇಳೋದ್ರಿಂದ ನಿಬಂಧನೆ ಪ್ರಕಾರ x ಪ್ಲಸ್ y ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಅಂದರೆ 10 ಆಗ್ತದೆ. ಅಂದರೆ 2 ಧನ ಪೂರ್ಣಾಂಕಗಳ ಮೊತ್ತ 10 ಆಗುತ್ತದೆ. ಅಂದರೆ ಈ 2 ಧನ ಪೂರ್ಣಾಂಕಗಳನ್ನು ನಾವು x ಮತ್ತು y ಆಗಿ ತೆಗೆದುಕೊಂಡಿದ್ದರಿಂದ x ಮತ್ತು y ಅನ್ನು ಕೂಡಿಸಿದಾಗ ಬರುವ ಮೊತ್ತ 10 ಆಗುತ್ತದೆ. ಹಾಗಾಗಿ ಇದನ್ನು ನಾವು x ಪ್ಲಸ್ y ಇಸ್ ಈಕ್ವಲ್ಸ್ ಟು 10 ಅಂತ ಬರೆದುಕೊಳ್ಬೇಕು. ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ಕೊಟ್ಟಿರುವ ಮತ್ತೊಂದು ನಿಬಂಧನೆ, ಈ 2 ಧನ ಪೂರ್ಣಾಂಕಗಳ ವ್ಯತ್ಯಾಸ ಎಷ್ಟಂತ ಕೊಟ್ಟಿದ್ದಾರೆ ಅಂದರೆ 2 ಅಂತ ಕೊಟ್ಟಿದ್ದಾರೆ. ಈ ನಿಬಂಧನೆಯನ್ನು ಬಳಸಿಕೊಂಡು ಇದೇ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ 2 ಧನ ಪೂರ್ಣಾಂಕಗಳ ವ್ಯತ್ಯಾಸ ಅಂದರೆ ಒಂದು ಧನ ಪೂರ್ಣಾಂಕದಲ್ಲಿ ಇನ್ನೊಂದು ಧನ ಪೂರ್ಣಾಂಕವನ್ನು ಕಳೆದಾಗ ಬರುವ ಉತ್ತರ ಎಷ್ಟು ಅಂತ ಹೇಳಿದ್ದಾರೆ? 2 ಅಂತ ಹೇಳಿದ್ದಾರೆ. ಅಂದರೆ ಒಂದು ಧನ ಪೂರ್ಣಾಂಕ ಅಂದರೆ x, ಇನ್ನೊಂದು ಧನ ಪೂರ್ಣಾಂಕ ಅಂದರೆ y. ಈ x ಅಲ್ಲಿ y ಅನ್ನು ಕಳೆದಾಗ ಬರುವ ಉತ್ತರ 2 ಅಂತ ಹೇಳೋದ್ರಿಂದ ಕೊಟ್ಟಿರುವ ನಿಬಂಧನೆ ಪ್ರಕಾರ ಸಮೀಕರಣವು x ಮೈನಸ್ y ಇಸ್ ಈಕ್ವಲ್ಸ್ ಟು 2 ಆಗುತ್ತದೆ. ಹೀಗೆ ನಾವು ಈ 2 ಸಮೀಕರಣಗಳನ್ನು ಪಡೆದುಕೊಂಡ ನಂತರ ನಾವೀಗ ಈ 2 ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದು ಆ 2 ಧನ ಪೂರ್ಣಾಂಕಗಳನ್ನು ಬರೆಯೋಣ. ನೀವಿಲ್ಲಿ ಈ 2 ಸಮೀಕರಣಗಳನ್ನು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ +1y ಇದ್ದರೆ ಎರಡನೇ ಸಮೀಕರಣದಲ್ಲಿ -1y ಇದೆ. ಹಾಗಾಗಿ ಈ 2 ಸಮೀಕರಣಗಳನ್ನು ಕೂಡಿಸಿದರೆ ಈ y ಚರಾಕ್ಷರ ಕ್ಯಾನ್ಸಲ್ ಆಗಿ x ಚರಾಕ್ಷರ ಒಳಗೊಂಡ ಒಂದು ಸಮೀಕರಣ ಸಿಗುತ್ತದೆ. ಆ ಸಮೀಕರಣವನ್ನು ಬಿಡಿಸಿ ನೀವು ಸುಲಭವಾಗಿ x ನ ಬೆಲೆಯನ್ನು ಬರೀಬಹುದು. ಸೊ ಹಾಗಾಗಿ ನಾನಿಲ್ಲಿ ಈ 2 ಸಮೀಕರಣಗಳನ್ನು ಕೂಡಿಸ್ಕೊಳ್ತಾ ಇದ್ದೇನೆ. 1x ಪ್ಲಸ್ 1x ಅಂದರೆ 2x ಆಗ್ತದೆ, ಪ್ಲಸ್ 1y ಮೈನಸ್ 1y ಕ್ಯಾನ್ಸಲ್ ಆಗ್ತದೆ, ಈಸ್ ಈಕ್ವಲ್ಸ್ ಟು 10 ಪ್ಲಸ್ 2 ಅಂದರೆ 12 ಆಗುತ್ತದೆ. ಸೊ 2 1 2 2 6 12 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 6 ಆಗುತ್ತದೆ. ಅಂದರೆ ಒಂದು ಧನ ಪೂರ್ಣಾಂಕದ ಬೆಲೆ 6 ಆಗುತ್ತದೆ. ಇದೇ ರೀತಿ ನಾವೀಗ ಮತ್ತೊಂದು ಧನ ಪೂರ್ಣಾಂಕ y ನ ಬೆಲೆಯನ್ನು ಕಂಡುಹಿಡಿದುಕೊಳ್ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಈ x ನ ಬೆಲೆ 6 ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಬೇಕು. ನಾನಿಲ್ಲಿ x ನ ಬೆಲೆ 6 ಸಮೀಕರಣ 1ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ x ಇಸ್ ಈಕ್ವಲ್ಸ್ ಟು 6 x ಪ್ಲಸ್ y ಇಸ್ ಈಕ್ವಲ್ಸ್ ಟು 10ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ x ನ ಬೆಲೆ 6 ಈ ಸಮೀಕರಣದಲ್ಲಿ ಆದೇಶಿಸಬೇಕು, ಪ್ಲಸ್ y ಅನ್ನು ಇದ್ದಾಗೆ ಬರೆದುಕೊಳ್ಬೇಕು, ಇಸ್ ಈಕ್ವಲ್ಸ್ ಟು 10. ಈ 6 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 6 ಏನಾಗ್ತದೆ ಅಂದರೆ -6 ಆಗುತ್ತದೆ. ಸೊ ಆದ್ದರಿಂದ y ನ ಬೆಲೆಯು ಇಲ್ಲಿ 10 - 6 ಅಂದರೆ 4 ಆಗುತ್ತದೆ. ಹೀಗೆ ನಾವು ವರ್ಜಿಸುವ ವಿಧಾನದಿಂದ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಆ 2 ಧನ ಪೂರ್ಣಾಂಕಗಳನ್ನು ಬರೆಯಬೇಕು. ಪ್ರಶ್ನೆಯಲ್ಲಿ ಕೇಳಿರುವ 2 ಧನ ಪೂರ್ಣಾಂಕಗಳನ್ನು ನಾವು x ಮತ್ತು y ಆಗಿ ತೆಗೆದುಕೊಂಡಿರೋದ್ರಿಂದ x ನ ಬೆಲೆ 6 ಬಂದಿದೆ, ಹಾಗೆ y ನ ಬೆಲೆಯು 4 ಬಂದಿರೋದ್ರಿಂದ ಆ ಧನ ಪೂರ್ಣಾಂಕಗಳು ಇಲ್ಲಿ 6 ಮತ್ತು 4 ಆಗುತ್ತವೆ. ಸೊ ಇಲ್ಲಿ ಬಂದಿರುವ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆ ಎಂಬುದನ್ನು ನಾವಾಗಿಯೇ ತಾಳೆ ನೋಡಬಹುದು. ಅದೇಗೆಂದರೆ ಸೊ 2 ಧನ ಪೂರ್ಣಾಂಕಗಳಂದರೆ ಅದು 6 ಮತ್ತು 4 ಆಗಿದೆ. ಇವುಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟು ಅಂತ ಹೇಳಿದರೆ 10 ಅಂತ ಹೇಳಿದ್ದಾರೆ. 6 ಮತ್ತು 4 ಕೂಡಿಸಿದಾಗ ಬರುವ ಮೊತ್ತ ಎಷ್ಟಿದೆ? 10 ಆಗಿದೆ. ಅದೇ ರೀತಿ ಇವುಗಳ ನಡುವಿನ ವ್ಯತ್ಯಾಸ 2 ಅಂತ ಹೇಳಿದ್ದಾರೆ. 6ರಲ್ಲಿ 4 ಕಳೆದಾಗ ಬರುವ ಉತ್ತರ ಎಷ್ಟಾಗ್ತದೆ? 2 ಆಗ್ತದೆ. ಹಾಗಾಗಿ ಇಲ್ಲಿ ನಾವು ಪಡೆದಂಥ ಸಂಖ್ಯೆಗಳು 6 ಮತ್ತು 4 ಸರಿಯಾದ ಸಂಖ್ಯೆಗಳಾಗಿವೆ. ಸೊ ಹಾಗೆ ನಾವೀಗ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಇರುವಂಥ ಮತ್ತೊಂದು 2 ಮಾರ್ಕ್ಸಿನ LBA ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 2 ಧನ ಪೂರ್ಣಾಂಕಗಳ ಮೊತ್ತ 15 ಮತ್ತು ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ. ಇಲ್ಲಿ ನಾವು 2 ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಬೇಕು. ಅವುಗಳನ್ನು ಕೂಡಿಸಿದಾಗ ಬರುವ ಉತ್ತರ ಎಷ್ಟು? 15 ಆಗಿರಬೇಕು. ಹಾಗೆ ಆ 2 ಧನ ಪೂರ್ಣಾಂಕಗಳಲ್ಲಿ ಒಂದು ಧನ ಪೂರ್ಣಾಂಕವು ಮತ್ತೊಂದಕ್ಕಿಂತ ಎಷ್ಟು ಹೆಚ್ಚಾಗಿದೆ? 1 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಈ 2 ನಿಬಂಧನೆಯನ್ನು ಬಳಸಿಕೊಂಡು ನಾವೀಗ 2 ಸಮೀಕರಣಗಳನ್ನು ಮಾಡಿಕೊಳ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ ನಾವು ಕಂಡುಹಿಡಿಬೇಕಾಗಿರುವ ಆ 2 ಧನ ಪೂರ್ಣಾಂಕಗಳಲ್ಲಿ ಒಂದನ್ನು x ಆಗಿ ಇನ್ನೊಂದನ್ನು y ಆಗಿ
ತೆಗೆದುಕೊಳ್ಳೋಣ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಆ ಧನ ಪೂರ್ಣಾಂಕಗಳು x ಮತ್ತು y ಆಗಿರಲಿ ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ನಿಬಂಧನೆಯನ್ನು ಬಳಸಿಕೊಂಡು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಈ ಮೊದಲೇ ನಿಬಂಧನೆಯಲ್ಲಿ 2 ಧನ ಪೂರ್ಣಾಂಕಗಳ ಮೊತ್ತ 15 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ತೆಗೆದುಕೊಂಡ ಧನ ಪೂರ್ಣಾಂಕಗಳು x ಮತ್ತು y ಆಗಿದೆ. ಹಾಗಾಗಿ ಇವುಗಳ ಮೊತ್ತ ಅಂದರೆ x ಪ್ಲಸ್ y ಆಗುತ್ತದೆ. ಈಸ್ ಈಕ್ವಸ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ? 15 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಈ ನಿಬಂಧನೆ ಪ್ರಕಾರ ಮಾಡಿದಂಥ ಈ ಸಮೀಕರಣವು x ಪ್ಲಸ್ y ಇಸ್ ಈಕ್ವಸ್ ಟು 15 ಆಗುತ್ತದೆ. ಇದೇ ರೀತಿ ನಾವೀಗ ಈ ಪ್ರಶ್ನೆಯಲ್ಲಿ ಕೊಟ್ಟಿರುವ ಮತ್ತೊಂದು ನಿಬಂಧನೆ, ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ ಒಂದು ಹೆಚ್ಚಾಗಿದೆ. ಈ ನಿಬಂಧನೆಯನ್ನು ಬಳಸಿಕೊಂಡು ಇದೇ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಈ ನಿಬಂಧನೆ ಅಥವಾ ಈ ಕಂಡೀಷನ್ನಲ್ಲಿ ನಮಗೆ ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಂಖ್ಯೆಯನ್ನು ನಾವು x ಆಗಿ ತೆಗೆದುಕೊಂಡ್ರೆ ಈ x ಸಂಖ್ಯೆಯು ಮತ್ತೊಂದು ಸಂಖ್ಯೆ y ಗಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ? ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿರೋದ್ರಿಂದ ಈ ಒಂದು ಸಂಖ್ಯೆ ಅಂದರೆ x ಗೆ ಒಂದನ್ನು ಕೂಡಿಸ್ಕೊಳ್ಬೇಕು. ಹೀಗೆ ಕೂಡಿಸಿಕೊಂಡಾಗ ಇದು x ಪ್ಲಸ್ 1 ಆಗುತ್ತದೆ. ಈ x ಸಂಖ್ಯೆಯು y ಗಿಂತ ಒಂದು ಹೆಚ್ಚಾಗಿದೆ ಅಂದರೆ x ಪ್ಲಸ್ 1 ಈಸ್ ಈಕ್ವಲ್ಸ್ ಟು y ಆಗುತ್ತದೆ. ಸೊ ಹೀಗೆ ನಾವು ಎರಡನೇ ನಿಬಂಧನೆಯ ಪ್ರಕಾರ ಈ ಎರಡನೇ ಸಮೀಕರಣವನ್ನು ಮಾಡಿಕೊಂಡ ನಂತರ ನಾವೀಗ ಈ ಎರಡನೇ ಸಮೀಕರಣವನ್ನು ಇದೇ ರೀತಿಯಲ್ಲಿ ಬರೆದುಕೊಳ್ಬೇಕು. ಅಂದರೆ x ಮತ್ತು y ಸಮೀಕರಣದ ಒಂದು ಬದಿಯಲ್ಲಿ ಹಾಗೆ ಸ್ಥಿರಾಂಕಗಳನ್ನು ಮತ್ತೊಂದು ಬದಿಯಲ್ಲಿ ಸ್ಥಳಾಂತರಿಸಿ ಚರಾಕ್ಷರಗಳನ್ನು ಒಂದು ಬದಿಯಲ್ಲಿ ಹಾಗೆ ಸ್ಥಿರಾಂಕಗಳನ್ನು ಮತ್ತೊಂದು ಬದಿಯಲ್ಲಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ವಾಯನ್ನು ಎಡಭಾಗಕ್ಕೆ ಸ್ಥಳಾಂತರಿಸ್ತೇನೆ. ಎಡಭಾಗಕ್ಕೆ ವಾಯನ್ನು ತಂದಾಗ ಪ್ಲಸ್ ವಾಯ್ ಏನಾಗ್ತದೆ? ಮೈನಸ್ ವಾಯ್ ಆಗುತ್ತದೆ. ಹಾಗೆ ಪ್ಲಸ್ 1 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 1 ಆಗುತ್ತದೆ. ಸೊ ನಾವೀಗ ಈ ಎರಡು ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು y ಬೆಲೆಗಳನ್ನು ಕಂಡುಹಿಡಿದು ಆ ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡು ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದೇನೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಸಮೀಕರಣದಲ್ಲಿ ಪ್ಲಸ್ 1 ಆಗಿದೆ, ಎರಡನೇ ಸಮೀಕರಣದಲ್ಲಿ ಮೈನಸ್ 1 ಆಗಿದೆ. ಹಾಗಾಗಿ ಈ ಎರಡು ಸಮೀಕರಣಗಳನ್ನು ಕೂಡಿಸಿದಾಗ ಇಲ್ಲಿ y ಚರಾಕ್ಷರದ ಬೆಲೆ ಏನಾಗ್ತದೆ ಅಂದರೆ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ನಾನಿಲ್ಲಿ ಈ ಎರಡು ಸಮೀಕರಣಗಳನ್ನು ಕೂಡಿಸ್ತಾ ಇದ್ದೇನೆ. ಈ ಎರಡು ಸಮೀಕರಣಗಳನ್ನು ಕೂಡಿಸಿದಾಗ ಇಲ್ಲಿ 1x ಎಷ್ಟಾಗ್ತದೆ ಅಂದರೆ 2x ಆಗ್ತದೆ. ಹಾಗೆ ಪ್ಲಸ್ 1y ಮೈನಸ್ 1y ಕ್ಯಾನ್ಸಲ್ ಆಗುತ್ತದೆ. ಇಸ್ ಈಕ್ವಲ್ಸ್ ಟು 15 ಮೈನಸ್ 1 ಅಂದರೆ 14 ಆಗುತ್ತದೆ. ಸೊ 2 1 2 2 7 14 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 7 ಆಗುತ್ತದೆ. ಅಂದರೆ ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದ ಒಂದು ಧನ ಪೂರ್ಣಾಂಕದ ಬೆಲೆ ಎಷ್ಟಾಗ್ತದೆ ಅಂದರೆ 7 ಆಗುತ್ತದೆ. ಸೊ ಹೀಗೆ ನಾವು x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 7ಅನ್ನು ಈ ಸಮೀಕರಣ ಅಥವಾ ಈ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿದು ನಮಗೆ ಕಂಡುಹಿಡಲಿಕ್ಕೆ ಹೇಳಿರುವಂಥ ಮತ್ತೊಂದು ಧನ ಪೂರ್ಣಾಂಕದ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಈ ಸಮೀಕರಣದಲ್ಲಿ ನಾವೀಗ x ನ ಬೆಲೆ 7ಅನ್ನು ಆದೇಶಿಸಬೇಕು. 7ಅನ್ನು ಹಾಕಿದಾಗ ಇದು 7 ಪ್ಲಸ್ y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ 15 ಇದ್ದಂಗೆ ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ y ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. 7ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 7 ಏನಾಗ್ತದೆ? ಮೈನಸ್ 7 ಆಗುತ್ತದೆ. 15 ಮೈನಸ್ 7 ಅಂದರೆ 8 ಆಗುವುದರಿಂದ ಇಲ್ಲಿ y ನ ಬೆಲೆಯು 8 ಆಗುತ್ತದೆ. ಅಂದರೆ ಮತ್ತೊಂದು ಧನ ಪೂರ್ಣಾಂಕದ ಬೆಲೆಯು 8 ಆಗುತ್ತದೆ. ಸೊ ಆದ್ದರಿಂದ ಆ ಧನ ಪೂರ್ಣಾಂಕಗಳನ್ನು ನಾವು x ಮತ್ತು y ಆಗಿ ತೆಗೆದುಕೊಂಡಿದ್ದೀವಲ್ಲ, ಇಲ್ಲಿ x ಬೆಲೆ 7 ಮತ್ತು y ನ ಬೆಲೆ 8 ಬಂದಿರೋದ್ರಿಂದ ಆ ಧನ ಪೂರ್ಣಾಂಕಗಳು 7 ಮತ್ತು 8 ಆಗಿವೆ. ಸೊ ನಾವಿಲ್ಲಿ ಪಡೆದಂಥ ಧನ ಪೂರ್ಣಾಂಕಗಳ ಬೆಲೆಗಳು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಎಂಬುದನ್ನು ನಾವಿಲ್ಲಿ ಪರೀಕ್ಷಿಸಿ ಮಾಡಿಕೊಳ್ಬೋದು. ಅದು ಹೇಗೆಂದರೆ ನೋಡಿ, ಮೊದಲನೇ ನಿಬಂಧನೆಯ ಪ್ರಕಾರ ಎರಡು ಧನ ಪೂರ್ಣಾಂಕಗಳ ಮೊತ್ತ 15 ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಪಡೆದ ಧನ ಪೂರ್ಣಾಂಕಗಳು 7 ಮತ್ತು 8 ಆಗಿದೆ. ಇವುಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟಿದೆ? 15 ಇದೆ. ನೋಡಿ, 7 ಮತ್ತು 8ಅನ್ನು ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 15 ಬರ್ತಾ ಇದೆ. ಹಾಗೆ ಮತ್ತೊಂದು ನಿಬಂಧನೆ ಏನಿದೆ ಅಂದರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಸಂಖ್ಯೆ 8 ಮೊದಲನೇ ಸಂಖ್ಯೆ 7ಕ್ಕಿಂತ ಎಷ್ಟು ಹೆಚ್ಚಾಗಿದೆ? 1 ಹೆಚ್ಚಾಗಿದೆ. ನೀವು ಕಾಣಬಹುದು 8 7ಕ್ಕಿಂತ 1 ಹೆಚ್ಚಾಗಿದೆ. ಹೀಗೆ ನಾವು ಪಡೆದ ಉತ್ತರ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಎಂಬುದನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತೇಳಿ ನಮಗೆ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಮೀಕರಣ 3x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 5 ಆದರೆ ಎರಡನೇ ಸಮೀಕರಣ x ಮೈನಸ್ y ಇಸ್ ಈಕ್ವಲ್ಸ್ ಟು 1 ಆಗಿದೆ. ಮೊದಲಿಗೆ ನಾವು ಈ ಸಮೀಕರಣಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಬರೆದುಕೊಳ್ಳೋಣ. ಹಾಗೆ ಈ ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ, ಈ ಎರಡನೇ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಈ ಸಮೀಕರಣಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ x ನ ಸಹಗುಣಕ 3 ಇದ್ದರೆ ಎರಡನೇ ಸಮೀಕರಣದಲ್ಲಿ x ನ ಸಹಗುಣಕ 1 ಆಗಿದೆ. ಅಂದರೆ ಈ ಎರಡು ಸಮೀಕರಣಗಳಲ್ಲಿ x ನ ಸಹಗುಣಕಗಳು ಬೇರೆ ಬೇರೆ ಆಗಿದ್ದಾವೆ. ಅದೇ ರೀತಿ y ನ ಸಹಗುಣಕಗಳನ್ನು ನೀವು ಗಮನಿಸಿದಾಗ ಮೊದಲನೇ ಸಮೀಕರಣದಲ್ಲಿ y ನ ಸಹಗುಣಕ 2 ಆಗಿದ್ದರೆ ಎರಡನೇ ಸಮೀಕರಣದಲ್ಲಿ y ನ ಸಹಗುಣಕ -1 ಆಗಿದೆ. ಇಲ್ಲೂ ಸಹ ಈ y ನ ಸಹಗುಣಕಗಳು ಏನಾಗಿದ್ದಾವೆ ಅಂದರೆ ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ನಾವಿಲ್ಲಿ x ಅಥವಾ y ಚರಾಕ್ಷರದ ಸಹಗುಣಕಗಳನ್ನು ಸಮನಾಗಿ ಮಾಡಿಕೊಂಡು
ತದನಂತರ ಈ ಸಮೀಕರಣಗಳನ್ನು ಕೂಡಿಸಿ ಅಥವಾ ಕಳೆದು ಒಂದು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕು, ಅಂದರೆ ವರ್ಜಿಸಬೇಕಾಗ್ತದೆ. ಸೊ ಹಾಗಾಗಿ ನಾನಿಲ್ಲಿ ಈ ಎರಡನೇ ಸಮೀಕರಣಕ್ಕೆ 2ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಮೊದಲನೇ ಸಮೀಕರಣದಲ್ಲಿ ವಾಯ್ನ ಸಹಗುಣಕ ಎಷ್ಟಿದೆ? 2 ಇರೋದ್ರಿಂದ ಎರಡನೇ ಸಮೀಕರಣದಲ್ಲೂ ವಾಯ್ನ ಸಹಗುಣಕ 2 ಆಗಿ ಮಾಡಬೇಕಾದ್ರೆ ಈ ಸಮೀಕರಣಕ್ಕೆ 2ರಿಂದ ಗುಣಿಸ್ಕೊಳ್ಬೇಕು. ಹಾಗೆ ಗುಣಿಸ್ಕೊಂಡಾಗ ಎರಡನೇ ಸಮೀಕರಣವು 2x - 2y = 2 ಆಗುತ್ತದೆ. ಈ ಎರಡನೇ ಸಮೀಕರಣದಲ್ಲಿ -2y ಬರೋದ್ರಿಂದ ಮೊದಲನೇ ಸಮೀಕರಣದಲ್ಲಿ +2y ಇರೋದ್ರಿಂದ ಈ ಎರಡೂ ಸಮೀಕರಣಗಳನ್ನು ಕೂಡಿಸಿದಾಗ 2y ಕ್ಯಾನ್ಸಲ್ ಆಗಿ x ಚರಾಕ್ಷರ ಮಾತ್ರ ಉಳಿಯುತ್ತದೆ. ಹಾಗಾಗಿ ನಾವು ಆ x ಚರಾಕ್ಷರವನ್ನು ಒಳಗೊಂಡಿರುವ ಸಮೀಕರಣದ ಸಹಾಯದಿಂದ x ನ ಬೆಲೆಯನ್ನು ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡನೇ ಸಮೀಕರಣವನ್ನು 2ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಅಂದರೆ ಈ ಸಮೀಕರಣದ ಪ್ರತಿಯೊಂದು ಪದಗಳಿಗೂ 2ರಿಂದ ಗುಣಿಸ್ಕೊಳ್ಬೇಕು. xಗೆ 2ರಿಂದ ಗುಣಿಸ್ಕೊಂಡಾಗ 2x ಆಗ್ತದೆ, ಮೈನಸ್ ಈ yಗೆ 2ರಿಂದ ಗುಣಿಸ್ಕೊಂಡಾಗ 2y ಆಗ್ತದೆ, = 1ಕ್ಕೆ 2ರಿಂದ ಗುಣಿಸ್ಕೊಂಡಾಗ 1 × 2 ಆಗುತ್ತದೆ. ಹೀಗೆ ನಾವು ಎರಡನೇ ಸಮೀಕರಣವನ್ನು 2ರಿಂದ ಗುಣಿಸಿಕೊಂಡ ನಂತರ ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಒಂದನೇ ಸಮೀಕರಣವನ್ನು ಇದರ ಕೆಳಗಡೆ ಬರೆದುಕೊಳ್ಬೇಕು. ನಾವೀಗ ಈ ಎರಡು ಸಮೀಕರಣಗಳನ್ನ ಕೂಡಿಸ್ಕೊಳ್ಬೇಕಂತ, ಯಾಕಂದರೆ ಎರಡು ಸಮೀಕರಣಗಳನ್ನ ಕೂಡಿಸ್ಕೊಂಡಾಗ ಇಲ್ಲಿ y ಚರಾಕ್ಷರ ಕ್ಯಾನ್ಸಲ್ ಆಗ್ತದೆ. ಸೊ 2x + 3x ಅಂದರೆ 5x ಆಗ್ತದೆ ಕೂಡಿಸ್ಕೊಂಡಾಗ. ಅದೇ ರೀತಿ -2y + 2y ಕ್ಯಾನ್ಸಲ್ ಆಗುತ್ತದೆ, = 2 + 5 ಅಂದರೆ 7 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ /5 ಆಗೋದ್ರಿಂದ ಇಲ್ಲಿ x ನ ಬೆಲೆಯು 7/5 ಆಗುತ್ತದೆ. ಹೀಗೆ ನಾವು ಒಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 7/5 ಸಮೀಕರಣ 2 ಅಥವಾ 1ರಲ್ಲಿ ಆದೇಶಿಸಿ ಮತ್ತೊಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿಬೇಕು. ನಾನಿಲ್ಲಿ ಈ x ನ ಬೆಲೆ 7/5 ಸಮೀಕರಣ 2ರಲ್ಲಿ ಆದೇಶಿಸ್ತಾ ಇದ್ದೇನೆ. ಯಾಕಂದರೆ ಎರಡನೇ ಸಮೀಕರಣ ಸರಳ ಸಮೀಕರಣ ಆಗಿರೋದ್ರಿಂದ ಕ್ಯಾಲ್ಕುಲೇಷನ್ ನಮಗೆ ಸ್ವಲ್ಪ ಈಸಿ ಆಗೋದ್ರಿಂದ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ನಾನಿಲ್ಲಿ x ನ ಸ್ಥಾನದಲ್ಲಿ 7/5 ಬರೆದುಕೊಳ್ತಾ ಇದ್ದೇನೆ. -y ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ, = 1. ಮುಂದಿನ ಹಂತದಲ್ಲಿ -y ಅನ್ನು ಎಡಭಾಗದಲ್ಲಿ +7/5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -7/5 ಆಗುತ್ತದೆ. ಮುಂದಿನ ಹಂತವನ್ನು ನಾನಿಲ್ಲಿ ಬರಿತಾ ಇದ್ದೇನೆ. -y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, = ಈ 5ಅನ್ನು ಈ ಒಂದಕ್ಕೆ ಒರೆ ಗುಣಾಕಾರ ಮಾಡಿದಾಗ 5 × 1 5 ಆಗುತ್ತದೆ. -7ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಭಾಗಿಸು ಛೇದದಲ್ಲಿರುವ 5ಅನ್ನು ಇದ್ದ ಹಾಗೆ ಬರೆಯಬೇಕು. ಸೊ -y = 5 - 7 ಅಂದರೆ -2 ಆಗುತ್ತದೆ, ಭಾಗಿಸು 5. ಸೊ ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ಸಿಂದ ಗುಣಿಸ್ಕೊಂಡು ಈ ಚಿಹ್ನೆಗಳನ್ನು ಪ್ಲಸ್ ಚಿಹ್ನೆಯಾಗಿ ಮಾಡ್ಕೊಳ್ಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ y ಆಗುತ್ತದೆ. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 2/5 ಆಗೋದ್ರಿಂದ ಇಲ್ಲಿ y ನ ಬೆಲೆಯು 2/5 ಆಗುತ್ತದೆ. ಹೀಗೆ ನಾವು ಕೊಟ್ಟಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ ಕೊನೆಯ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಇಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಮೀಕರಣ 2x + 5y = 7 ಆದರೆ ಎರಡನೇ ಸಮೀಕರಣ 5x + 2y = 7 ಆಗಿದೆ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ. ಸೊ ಅದೇ ಪ್ರಕಾರ ಈ ಪ್ರಶ್ನೆಯನ್ನು ನಾವೀಗ ಬಿಡಿಸೋಣ. ಸೊ ಮೊದಲಿಗೆ ನಾವು ಇಲ್ಲಿ ಕೊಟ್ಟಿರುವ ಮೊದಲನೇ ಸಮೀಕರಣವನ್ನು ಸಮೀಕರಣ 1 ಆಗಿ ಹಾಗೆ ಎರಡನೇ ಸಮೀಕರಣವನ್ನು ಸಮೀಕರಣ 2 ಆಗಿ ಬರೆದುಕೊಳ್ಳೋಣ. ನೀವು ಇಲ್ಲಿ ಈ ಸಮೀಕರಣಗಳನ್ನು ಗಮನಿಸಿದಾಗ ಮೊದಲನೇ ಸಮೀಕರಣದ x ಸಹಗುಣಕ 2 ಆಗಿದ್ದರೆ ಎರಡನೇ ಸಮೀಕರಣದ x ನ ಸಹಗುಣಕ 5 ಆಗಿದೆ. ಅಂದರೆ x ನ ಸಹಗುಣಕಗಳು ಬೇರೆ ಬೇರೆ ಆಗಿದ್ದಾವೆ. ಅದೇ ರೀತಿ y ನ ಸಹಗುಣಕಗಳು ಸಹ ಬೇರೆ ಬೇರೆ ಆಗಿದ್ದಾವೆ. ನಾವಿಲ್ಲಿ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿದ್ದರಿಂದ, ಅಂದರೆ ಈ ಸಮೀಕರಣಗಳನ್ನು ಕೂಡಿಸಿದಾಗ ಅಥವಾ ಕಳೆದಾಗ x ಅಥವಾ y ಚರಾಕ್ಷರಗಳು ವರ್ಜಿಸಲ್ಪಡಬೇಕು, ಅಂದರೆ ಕ್ಯಾನ್ಸಲ್ ಆಗಿರಬೇಕು. ಆದರೆ ಈ ಸಮೀಕರಣಗಳಲ್ಲಿ x ಮತ್ತು y ನ ಸಹಗುಣಕಗಳು ಬೇರೆ ಬೇರೆ ಆಗಿರೋದ್ರಿಂದ ನಾವಿಲ್ಲಿ ಈ ಎರಡೂ ಸಮೀಕರಣಗಳನ್ನು ಕೂಡಿಸಿದ್ರು ಅಥವಾ ಕಳೆದ್ರು ಇಲ್ಲಿ ಯಾವುದೇ ಒಂದು ಚರಾಕ್ಷರ ಏನಾಗೋದಿಲ್ಲ, ಕ್ಯಾನ್ಸಲ್ ಆಗೋದಿಲ್ಲ. ಕೂಡಿಸಿದಾಗ 7x + 7y = 14 ಆದರೆ ಕಳೆದಾಗ ಇದು -3x + 3y = 7 - 7 0 ಆಗುತ್ತದೆ. ನೀವು ಇಲ್ಲಿ ಕಾಣಬಹುದು, ಕೂಡಿಸಿದಾಗ ಯಾವುದೇ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗ್ತಾ ಇಲ್ಲ. ಅದೇ ರೀತಿ ಕಳೆದಾಗಲೂ ಸಹ ಯಾವುದೇ ಒಂದು ಚರಾಕ್ಷರ ಅಂದರೆ x ಮತ್ತು y ಚರಾಕ್ಷರಗಳಲ್ಲಿ ಯಾವುದೇ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗ್ತಾ ಇಲ್ಲ, ಎರಡೂ ಬಂದಿವೆ. ಸೊ ಹಾಗಾಗಿ ನಾವಿಲ್ಲಿ ಈ ಎರಡೂ ಸಮೀಕರಣಗಳಿಗೆ ಸೂಕ್ತ ಸಂಖ್ಯೆಯಿಂದ ಗುಣಿಸಿಕೊಂಡು x ಅಥವಾ y ನ ಸಹಗುಣಗಳನ್ನು ಒಂದೇ ರೀತಿಯಾಗಿ ಅಂದರೆ ಸಮನಾಗಿ ಮಾಡ್ಕೊಳ್ಬೇಕು. ಸೊ ಹಾಗಿದ್ದಾಗ ಮಾತ್ರ ನಾವಿಲ್ಲಿ x ಅಥವಾ y ಚರಾಕ್ಷರಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ ಈ ಎರಡೂ ಸಮೀಕರಣಗಳಿಗೂ ಸೂಕ್ತವಾದ ಸಂಖ್ಯೆಯಿಂದ ಗುಣಿಸ್ಕೊಂಡು ಈ ಎರಡೂ ಸಮೀಕರಣಗಳಲ್ಲಿ
ವಾಯಿನ ಸಹಗುಣಕಗಳ ಬೆಲೆಗಳು ಒಂದೇ ರೀತಿ ಆಗುವಂತೆ ಮಾಡ್ಕೊಳ್ತೇನೆ. ಅಂದರೆ ಈ ಮೊದಲನೇ ಸಮೀಕರಣಕ್ಕೆ 2ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ 2ರಿಂದ ಗುಣಿಸ್ಕೊಂಡಾಗ 5 ಏನಾಗ್ತದೆ, 5 2 10 ಆಗುತ್ತದೆ. ಅದೇ ರೀತಿ ಎರಡನೇ ಸಮೀಕರಣದ ವಾಯಿನ ಸಹಗುಣಕ 10 ಮಾಡಬೇಕಾದ್ರೆ ಇದಕ್ಕೆ ಎಷ್ಟಿಂದ ಗುಣಿಸ್ಕೊಳ್ಬೇಕು, 5ರಿಂದ ಗುಣಿಸ್ಕೊಳ್ಬೇಕು. ಯಾಕಂದರೆ ಎರಡನೇ ಸಮೀಕರಣದಲ್ಲಿ 2 ಇರೋದ್ರಿಂದ 2 2 10 ಆಗೋದ್ರಿಂದ ಇದನ್ನು ನಾವು 10 ವಾಯಿ ಮಾಡ್ಕೊಳ್ಬೇಕಾದ್ರೆ ನಾವು 5ರಿಂದ ಗುಣಿಸ್ಕೊಳ್ಬೇಕಾಗ್ತದೆ. ಹೀಗೆ ಮಾಡಿದಾಗ ಮೊದಲನೇ ಸಮೀಕರಣದ ವಾಯಿನ ಸಹಗುಣಕ 2 2 10 ಆಗ್ತದೆ. ಅದೇ ರೀತಿ ಎರಡನೇ ಸಮೀಕರಣದ ವಾಯಿನ ಸಹಗುಣಕನು 2 5 10 ಆಗೋದ್ರಿಂದ ನಾವಿಲ್ಲಿ ಮೊದಲನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಕಳೆದು ವಾಯು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇ ಸಮೀಕರಣವನ್ನು 2ರಿಂದ ಎರಡನೇ ಸಮೀಕರಣವನ್ನು 5ರಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಸೊ ಮೊದಲನೇ ಸಮೀಕರಣವನ್ನು 2ರಿಂದ ಗುಣಿಸ್ಕೊಳ್ಳೋದಂದರೆ ಮೊದಲನೇ ಸಮೀಕರಣದ ಎಲ್ಲ ಪದಗಳಿಗೆ 2ರಿಂದ ಗುಣಿಸ್ಕೊಳ್ಬೇಕು. ಹೀಗೆ ಮಾಡಿದಾಗ ಇಲ್ಲಿ 2x ಏನಾಗ್ತದೆ, 2 2 4x ಆಗ್ತದೆ, ಪ್ಲಸ್ 5y ಏನಾಗ್ತದೆ, 5 2 10y ಆಗ್ತದೆ, ಈಸ್ ಈಕ್ವಲ್ಸ್ ಟು 7 2 14 ಆಗುತ್ತದೆ. ಈ ಸಮೀಕರಣ ರೂಪ ಏನಾಗ್ತದೆ, ಈಗ 4x ಪ್ಲಸ್ 10y ಇಸ್ ಈಕ್ವಲ್ಸ್ ಟು 14 ಆಗುತ್ತದೆ. ಅದೇ ರೀತಿ ನಾವೀಗ ಎರಡನೇ ಸಮೀಕರಣದ ಪ್ರತಿಯೊಂದು ಪದಗಳಿಗೂ 5ರಿಂದ ಗುಣಿಸ್ಕೊಳ್ಬೇಕು. 5 5 25x ಪ್ಲಸ್ 2 5 10y ಇಸ್ ಈಕ್ವಲ್ಸ್ ಟು 7 5 35 ಆಗುತ್ತದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣಕ್ಕೆ 2ರಿಂದ ಎರಡನೇ ಸಮೀಕರಣಕ್ಕೆ 5ರಿಂದ ಗುಣಿಸಿಕೊಂಡು ಬರೆದಾಗ ಮೊದಲನೇ ಸಮೀಕರಣವು 4x ಪ್ಲಸ್ 10y ಇಸ್ ಈಕ್ವಲ್ಸ್ ಟು 14 ಆದರೆ ಎರಡನೇ ಸಮೀಕರಣವು 25x ಪ್ಲಸ್ 10y ಇಸ್ ಈಕ್ವಲ್ಸ್ ಟು 35 ಆಗುತ್ತದೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಸಮೀಕರಣದಲ್ಲಿ ಪ್ಲಸ್ 10y ಇದೆ, ಎರಡನೇ ಸಮೀಕರಣದಲ್ಲೂ ಸಹ ಪ್ಲಸ್ 10y ಇರೋದ್ರಿಂದ ನಾವಿಲ್ಲಿ ಈ ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆದು ವಾಯು ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ 10y 10yನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಕಳೀತಾ ಇದ್ದೇನೆ. ಅದಕ್ಕೋಸ್ಕರ ಈ ಎರಡನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. ಪ್ಲಸ್ 25x ಮೈನಸ್ 25x ಆಗಿ, ಪ್ಲಸ್ 10yನ ಮೈನಸ್ 10y ಆಗಿ, ಪ್ಲಸ್ 35ನ್ನು ಮೈನಸ್ 35 ಆಗಿ ಬರೆದುಕೊಳ್ಬೇಕು. ಸೊ ಪ್ಲಸ್ 4x ಮೈನಸ್ 25x ಅಂದರೆ ಮೈನಸ್ 21x ಆಗ್ತದೆ. ಪ್ಲಸ್ 10y ಮೈನಸ್ 10y ಕ್ಯಾನ್ಸಲ್ ಆಗುತ್ತದೆ, ಈಸ್ ಈಕ್ವಲ್ಸ್ ಟು ಪ್ಲಸ್ 14 ಮೈನಸ್ 35 ಅಂದರೆ ಮೈನಸ್ 21 ಆಗುತ್ತದೆ. ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ಈ ಸಮೀಕರಣದ ಎರಡೂ ಬದಿಗೆ ನಾವು ಮೈನಸ್ಸಿಂದ ಗುಣಿಸಿಕೊಂಡು ನಾವು ಈ ಸಮೀಕರಣದ ಎರಡೂ ಬದಿಯನ್ನು ಪ್ಲಸ್ ಆಗಿ ಮಾಡ್ಕೊಳ್ಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ 21x ಈಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 21 ಆಗುತ್ತದೆ. ಸೊ 21 ಅಂದರೆ 21 ಆಗುವುದರಿಂದ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಾಗ್ತದೆ ಅಂದರೆ 1 ಆಗುತ್ತದೆ. ಹೀಗೆ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ ನಂತರ ಈ ಎಕ್ಸ್ನ ಬೆಲೆ 1ಅನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿ ವಾಯು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ನಾನಿಲ್ಲಿ x ಇಸ್ ಈಕ್ವಲ್ಸ್ ಟು 1ಅನ್ನು 2x ಪ್ಲಸ್ 5y ಇಸ್ ಈಕ್ವಲ್ಸ್ ಟು 7 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ಸೊ ಈ ಎಕ್ಸ್ನ ಬೆಲೆಯನ್ನು ಈ ಸಮೀಕರಣದಲ್ಲಿ ಆದೇಶಿಸಬೇಕು. ಈಗ ನಾವು 2ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಎಕ್ಸ್ನ ಜಾಗದಲ್ಲಿ 1ಅನ್ನು ಬರೆದುಕೊಳ್ಬೇಕು, ಪ್ಲಸ್ 5yಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಈಸ್ ಈಕ್ವಲ್ಸ್ ಟು 7, 2 1 2 ಆಗುತ್ತದೆ, ಪ್ಲಸ್ 5yಯನ್ನು ಇದ್ದ ಹಾಗೆ ಬರೆದುಕೊಳ್ಳಿ, ಈಸ್ ಈಕ್ವಲ್ಸ್ ಟು 7. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತೇನೆ. ಸೊ ಮುಂದಿನ ಹಂತದಲ್ಲಿ ಈ 5yಯನ್ನು ಎಡಭಾಗದಲ್ಲಿ ಇದ್ದ ಹಾಗೆ ಬರೆದುಕೊಳ್ಬೇಕು, ಪ್ಲಸ್ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 2 ಏನಾಗ್ತದೆ, ಮೈನಸ್ 2 ಆಗುತ್ತದೆ. ಸೊ 5y ಇಸ್ ಈಕ್ವಲ್ಸ್ ಟು 7 ಮೈನಸ್ 2 ಅಂದರೆ 5 ಆಗುತ್ತದೆ. 5 1 5 5 1 5 ಆಗೋದ್ರಿಂದ ಇಲ್ಲಿ yನ ಬೆಲೆಯು 1 ಆಗುತ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿಕೊಂಡು x ಮತ್ತು yನ ಬೆಲೆಗಳನ್ನು ಕಂಡುಹಿಡಿಯಬೇಕು.